ಹಲೋ ಗಾಯ್ಸ್, ಎಲ್ಲರಿಗೂ ರಾಕಿ ಬ್ಲಾಗ್ಸ್ 19 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಬಂದಿರೋದು ಲುಲು ಮಾಲ್ ಬಂದಿದ್ದೀವಿ. ಫಸ್ಟ್ ಜಿ ಟಿ ಮಾಲ್ ಹೋದ, ಅಲ್ಲಿ ಟ್ರೆಂಡ್ಸ್ ಹಿಂದೆ ಇರೋ ಕಾರಣ ನಾವು ಇವತ್ತು ಲುಲು ಮಾಲ್ ಬಂದಿದ್ದೀವಿ. ಅಲ್ಲಿ ಹೋಗಿ ಟ್ರೆಂಡ್ಸ್ಗೆ ಹೋಗಿ ಶಾಪಿಂಗ್ ಮಾಡ್ತಾ ನಿಮಗೆ ಬ್ಲಾಗ್ ಮಾಡೋದು. ನೋಡಿ ಏನೋ ಅಮ್ಮ ಆಗೈತಿ ಇವ್ನಿಗೆ. ನೋಡಿ ಇವ್ನ ಮಕ್ಕ ಎಲ್ಲ ಅಮ್ಮ ಆಗಿದೆ. ಅಮ್ಮ ಆಗಿ ಬೇವಿನ ಎಲೆ ಮೇಲೆ ವೈಟ್ ಪಂಚೆ ಮೇಲೆ ಮಲ್ಕೊಳ್ಳೋದು ಬಿಟ್ಟು ನಮ್ಮ ಜೊತೆ ಸುತ್ತಾಡಕ್ ಬಂದವನೇ. ದಾದಾ ನಮ್ಗೆ ಗೊತ್ತಿಲ್ಲ. ನೋಡಿ ಗಾಯ್ಸ್, ನಮ್ಮ ಎನಿ ತಿನ್ನೋ ಹುಟ್ಟು ಅದು ಯಾವ್ದೋ ಡೋನಟ್ ಬರೀ ಕ್ರೀಮ್ ಎಲ್ಲ ಎಳೆದ್ಬಿಟ್ಟವನೆ, ಬರೀ ಬನ್ ಮಾತ್ರ ಹಂಗೆ ಇಟ್ಟವನೆ. ಹಾಕೋ ಹಾಕೋ ಬಾಯಿಗೆ ಬೇಗ, ಇಳಿ ಇಳಿ. ಯಾವ ಡೋನಟ್ಟು ಅದೇನ್ ಕತ್ತಿದ, ಕೈ ಬಾಯೆಲ್ಲ ಮಾಡ್ಕೊಂಡು ಡೋನಟ್ಟಿನ ಪಜೀತಿ. ಕುಕೀಸ್ ಮ್ಯಾನ್ ಚೆನ್ನಾಗಿತ್ತು ಟೇಸ್ಟ್. ಕುಕೀಸ್ ಮ್ಯಾನ್ ಅಲ್ಲಿ ತಗೊಂಡಿರೋದು ಡೋನಟ್. ಮತ್ತೆ ಇನ್ನೊಂದು ಏನ್ ತಗೊಂಡಿದ್ದೇನು, ಪಿಂಕ್ ಕಲರ್ ಕುಕೀಸ್. ಕುಕೀಸ್ ನಾನ್ ತಿಂದೆ, ಡೋನಟ್ ಇವ್ ತಿಂತವನೆ. ಓಕೆ ಗಾಯ್ಸ್, ದೇಖೋನಾ ಗಾಯ್ಸ್, ದೇಖೋನಾ. ನೋಡಿ ಗಾಯ್ಸ್, ಇಲ್ಲಿ ಲುಲು ಮಾಲ್ ಅಲ್ಲಿ ನಾವು ಒಂದು ಕಾಯಿನ್ ಹಾಕಿದ್ರೆ ಅದೇ ಆಟೋಮೆಟಿಕ್ ಜ್ಯೂಸ್ ಪ್ರಿಪೇರ್ ಮಾಡಿ ಕೊಡ್ತಾ ಇದೆ ನಮ್ಗೆ. ಕಟ್ ಮಾಡ್ತಾ ಇದೆ, ಕಟ್ ಮಾಡಿ ಹಿಂಡ್ತಾ ಇದೆ. ನೋಡಿ ಹಣ್ಣು ಬರ್ತಾ ಇದೆ. ನೋಡು ಚಿಕ್ಕಪ್ಪ, ₹1 ಕಾಯಿನ್ಗೆ ಕೊಡೋಣ ಬನ್ನಿ. ₹1 ಕಾಯಿನ್ ನಾವು ಅಲ್ಲಿ ಪೇ ಮಾಡಿದ್ರೆ ಅವ್ರ ಕಾಯಿನ್ ಹಾಕಿ ಇದು ಜ್ಯೂಸ್ ಮಾಡ್ಕೊಡ್ತಾರೆ. ನೋಡಪ್ಪ ನೀಟಾಗಿ ಹಾಫ್ ಸ್ಕ್ವೀಸ್ ಮಾಡಿ ಅದನ್ನ ಇಲ್ಲಿಂದ ಹಣ್ಣು ಹೋಗಿ ಒಂದ್ ಜ್ಯೂಸ್ಗೆ ಒಂದು 4-5 ಹಣ್ಣು ಆಗೋಯ್ತಾಗ್ಲೇ. ಜ್ಯೂಸ್ 9 ಹಣ್ಣು ಒಂದು ಗ್ಲಾಸ್ಗೆ. ಹಣ್ಣು ಒಂದೊಂದೇ ಇಲ್ಲಿಂದ ಹಿಂಗ್ ಬಂದು ಇಲ್ಲಿ ಬಿದ್ದಿ, ಅಲ್ಲಿ ಕಟ್ಟಾಗಿ ಸ್ಕ್ವೀಸ್ ಆಗಿ ಜ್ಯೂಸ್ ಮಾಡಿ ಅಲ್ಲಿ ಜ್ಯೂಸ್ ಒಳಗಡೆ ಹೋಗ್ತೈತೆ. ಇಲ್ಲಿ ನಾವು ತಗೊಳ್ಳೋದು ಕಪ್ಗಾಕಿ ಇಲ್ಲಿ ಕಳ್ಸುತ್ತೆ. ಸೋಯಾ ಸಿಮ್ ಕಪ್ಪಿನ ತಗೊಂಡಿಲ್ಲ, ಸ್ಟಾಪ್ ಆಯ್ತು ಜ್ಯೂಸ್ ಎಲ್ಲ ಹಿಂಡೈತೆ. ಅಲ್ಲಿ ಕಪ್ಪು ತಗೋತಾ ಐತೆ, ಒಂದ್ ತಗೋತಾಗ್ಲೆ. ತಗೊಳ್ಳೇನು, ಸಾಲ್ಟು ಪೆಪ್ಪರ್ ಹಾಕೊಂಡು ಕುಡಿಬೋದು. ನಿಮ್ದೇನಣ್ಣ ಇದು? ಇವೆಲ್ಲ ಫಾರಿನ್ ಅಲ್ಲಿ ಇರ್ತಿತ್ತು, ಇವಾಗ ಇಂಡಿಯಾಗೂ ಬಂದೈತೆ. ಸಾಲ್ಟ್ ಪೆಪ್ಪರ್ ಹಾಕೊಳ್ಳೋ ಏನು. ಪೆಪ್ಪರ್ ಸಾಲ್ಟ್ ಜ್ಯೂಸ್ ಬಂದಾಯ್ತು. ನೋಡಿ ಎಷ್ಟು ನೀಟಾಗಿ ಆಗೈತೆ. ಮಿಕ್ಸ್ ಮಾಡೇನು, ಕುಡಿ. ಹೆಂಗಿದೆ ಟೇಸ್ಟು? ಸಖತ್ತಾಯ್ತು. ಮೂಸಂಬಿ ಜ್ಯೂಸು ತಗೊಳಕ್ ಹೆಂಗೈತೆ ಅಕ್ಕ ಟೇಸ್ಟು? ಫ್ರೆಶ್, ವಿತೌಟ್ ಶುಗರ್. ನೋಡಿ ಇವಾಗ ಟ್ರೆಂಡ್ಸ್ ಅಲ್ಲಿ ಶಾಪಿಂಗ್ ಎಲ್ಲ ಮುಗೀತು. 10,000 ಬಿಲ್ ಮಾಡೋರೆ. ಕೂಪನ್ಸ್ ಇತ್ತು, ಒಂದು 2,500 ಡಿಸ್ಕೌಂಟ್ ಆಯ್ತು. ಟೋಟಲಿ 7,500 ಏನೋ ಆಯ್ತು. ಬಿಟ್ಟಿದ ತಕ್ಷಣ ಪದ್ರೋಗ್ಬಿಟ್ಟು ಓಡೋಯ್ತವನೆ, ಕುಂಟ್ತವ್ ನೋಡಿ ಅವನು. ಒಂದೇ ಏಟೆ ಕುಂಟ್ಬಿಟ್ಟ. ಅದು ನಮ್ದು ಪವರ್. ಶ್ವೇತಕ್ಕ ಹಂಗೆ ಮೇಲ್ ಬಂತಾ? ಚಿನ್ಮಯ್ ಕಾರ್ ಕೇಳ್ತಾನೆ ಅಂದ್ಬಿಟ್ಟು ಅವನ್ನ ಆ ಕಡೆಯಿಂದ ಕರ್ಕೊ ಬರ್ತಾವ್ರೆ. ಈಗ ಜುಡಿಯೋಗೆ ಹೋಗ್ಬೇಕು. ಜುಡಿಯೋಗೆ ಹೋಯ್ತಾ ಇದೀವಿ ಈಗ ಗಾಯ್ಸ್. ಜುಡಿಯೋದಲ್ಲಿ ಒಂಚೂರು ಶಾಪಿಂಗ್ ಇದೆ. ಜುಡಿಯೋದಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ಬೇಕು ಮನೆಗೆ. ಜುಡಿಯೋದಲ್ಲಿ ನೋಡೋಣ ಎಂತ ವೆರೈಟಿ ಇಟ್ಟವರೋ, ನಮ್ಗೆ ಇಷ್ಟ ಆಗಬೇಕು. ಇಷ್ಟ ಆದ್ರೆ ತಗೊಬಿಡೋದೆ. ನೋಡಿ ಗಾಯ್ಸ್, ನಮ್ಮ ಕಾರ್ ಇವಾಗ ಮೇಲಿದೆ. ಅದನ್ನ ಹೆಂಗೆ ಕೆಳಗಡೆ ತೆಗಿತಾರೆ ಅಂತಾನೆ ಗೊತ್ತಿಲ್ಲ. ಹೆಂಗೆ ಅಲ್ಲಿಗೆ ಬರುತ್ತಾ ಅದು ಕಾರು? ಇಲ್ಲಿ
ಅಕ್ಕ ಮೂವ್ ಆಗುತ್ತೆ ಇವಾಗ ಕಾರು, ಟ್ರೇ ಮೂವ್ ಆಗುತ್ತೆ ಇವಾಗ. ಇದು ಈ ಕಡೆ ಕೆಳ್ಕೊಳ್ಳುತ್ತೆ ನೋಡಿ ಕಾರ್. ಓ ಹಂಗೆ. ಎಂತ ಟೆಕ್ನಾಲಜಿ. ಇಂಜಿನಿಯರಿಂಗ್, ಅದಕ್ಕೆ ಇಂಜಿನಿಯರಿಂಗ್. ಅಕಸ್ಮಾತ್ ಇಲ್ಲಿ ಗ್ಯಾಪ್ ಇರ್ಲಿಲ್ಲ ಅಂದಿದ್ರೆ ಅದ್ರ ಮೇಲೆ ಕೆತ್ತುತ್ತಾರೇನೋ ಮತ್ತೆ ಮೇಲ್ ಕೆತ್ತಬಹುದು. ಒಂದು ಗ್ಯಾಪ್ ಕೊಡ್ತಾರೆ ಅನ್ಸುತ್ತೆ. ಹೆಂಗೆ ಕಾರ್ ಮೇಲ್ಕೆ ಹೋಗಿತ್ತಾ ಫಸ್ಟ್ ಫ್ಲೋರ್ಗೆ? ನಾವು ಒಂದ್ ಸತಿ ಬಂದಿದ್ದಾಗನು ಮೇಲೆ ಅಂಟಾಗಿತ್ತು. ಹೌದಾ? ಅವಾಗ ಯಾವತ್ತೋ ಬಂದಿದ್ವಲ್ಲ. ಬಂತು ಕಾರು ಕೆಳಗಡಿಕೆ. ಇರಿ ಕಾರ್ ಎತ್ಕೊ ಬರ್ತೀನಿ. ನೋಡಿ ಗಾಯ್ಸ್, ಈಗ ಬಾರ್ಬಿಕ್ಯೂ ಸೆಟ್ ಬೇಕು ಅಂದ್ಬಿಟ್ಟು ಝೆಪ್ಟೋಲ್ಲಿ ಆರ್ಡರ್ ಮಾಡಿದೀವಿ. ಈಗ ಏನು ಇಷ್ಟು ಬಾಕ್ಸ್ ಐತೆ, ಅದು ನೋಡೋಕೆ ಅಷ್ಟು ದೊಡ್ಡದಾಗಿತ್ತು. ಈಗ ನೋಡಿದ್ರೆ ಇಷ್ಟ ಐತೆ. ಇದ್ರಲ್ಲಿ ಏನೇನು ಕೊಟ್ಟವ್ರೆ ಅಂತ ನೋಡ್ಬೇಕು ಇವಾಗ. ಆಕ್ಚುಲಿ ಗಾಯ್ಸ್ ಅಲ್ಲಿ ನೋಡಕ್ 3 ಇದು ಬರಬೇಕು, ಸ್ಟ್ಯಾಂಡ್ ಬರಬೇಕು. ಮೇಬಿ ಫಿಕ್ಸೇಬಲ್ ಇದೆಯಾ ಗೊತ್ತಿಲ್ಲ, ನಾವು ನೋಡೋಣ ಅಂತ ಇವ್ರು ಓಪನ್ ಮಾಡ್ತಾ ಇದ್ದಾರೆ. ಅಫೋರ್ಡಬಲ್ ಪ್ರೈಸಲ್ಲೇ ಸಿಕ್ತು ನಮಗೆ ಬಾರ್ಬಿಕ್ಯೂ ಸೆಟ್. ಹೆಂಗೆ ಯೂಸ್ ಮಾಡೋದು ಈಗಲೇ ಅನ್ಬೋಸ್ ಮಾಡ್ತಾ ಇರೋದು. ನಾವು ಇನ್ನೂ ನೋಡೇ ಇಲ್ಲ ಒಳಗಡೆ ಏನೇನಿದೆ ಅಂದ್ಬಿಟ್ಟು. ಬಾರ್ಬಿಕ್ಯೂ ತಿನ್ಬೇಕನ್ನೋದು ನಮ್ಮ ಗೈಸ್. ಚೆನ್ನಾಗಿದೆ. ನಾನು ಏನು ಇಷ್ಟ ಐತಲ್ಲ ಬಾಕ್ಸು, ಕರೆಕ್ಟಾಗಿ ಬಂದೈತೋ ಇಲ್ವೋ ಅಂದ್ಬಿಟ್ಟು ಮೇಲ್ಗಡೆ ಕ್ಲೋಸ್ ಮಾಡೋದು. ಇದು ಕ್ಲೋಸ್ ಇಲ್ಲ. ಈ ಚಾರ್ಕೋಲ್ ಎಲ್ಲ ಹಾಕ್ತೀರಾ ಒಳಗಡೆ? ಎಲ್ಲಿ? ಇದು ಕಬ್ನದ್ದೇ ಇದು ಕೊಟ್ಟಿರೋದು. ಕಬ್ನದ್ದೇ ಐರನ್. ಈಗ ಓಕೆ, ಇದ್ರೊಳಗಡೆ ಹಾಕಿ ಇದ್ರೊಳಗಡೆ ಇದು ಚಾರ್ಕೋಲ್ ಹಾಕೋದು. ಓಕೆ, ಹಾಕ್ಬಿಟ್ಟು ಇದು ಹೆಂಗೆ ಅದೇ ಬಿದೋಗ್ತಾ ಇದೆ. ಚಾರ್ಕೋಲ್ ಹಾಕ್ಬಿಟ್ಟು ಅದ್ರ ಮೇಲೆ ಹಿಂಗಿರುತ್ತಾ? ಇಲ್ಲಿ ಐತಲ್ಲ, ಇಲ್ಲಿ ಬರುತ್ತೆ ಹಿಂಗೆ. ಒಳಗಡೆಯಿಂದ ಫೈರ್ ಆಗುತ್ತೆ ಹಿಂಗೆ. ಇಲ್ಲೊಳಗೆ ಚುಚ್ಬಿಟ್ಟು ನಾವು ಚಿಕನ್ ಏನ್ ಮಾಡ್ತೀವಿ ಅದನ್ನ ಇಲ್ಲಿ ಚುಚ್ಬಿಟ್ಟು. ಇನ್ನ ಅಲ್ಲಿ ಇದಾರೆ ನಮ್ಮ ರವಿಯಣ್ಣ, ಅವ್ರನ್ನ ಗೊತ್ತಾಗುತ್ತೆ ಹೆಂಗೆ ಮಾಡೋದು. 3 ಇದು ಕೊಟ್ಟವ್ರೆ. ಒಂದು 10 ಒಂದು ಪ್ಲೇಟ್ ಒಂದು ಟೈಮ್ಗೆ ಸುಡ್ಬೋದು. ಇದಕ್ಕೊಂದು 5 ಪೀಸು, ಇದಕ್ಕೊಂದು 5 ಪೀಸು, ಇದಕ್ಕೊಂದು 5 ಪೀಸ್ ಅಂದ್ರೂ 15 ಪೀಸು. ಚೆನ್ನಾಗಿತ್ತಾ? ಇದ್ರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ. ಚಾರ್ಕೋಲ್ ಆರ್ಡರ್ ಮಾಡಿಲ್ಲ? ಚಾರ್ಕೋಲ್ ಸಿಗುತ್ತೆ, ಅದು ಆನ್ಲೈನಲ್ಲೂ ಸಿಗುತ್ತೆ. ಬೇಕಾದ್ರೆ ಐರನ್ ಅಂಗಡಿಗಳು ಯಾವ್ದಾದ್ರು ಇರುತ್ತಲ್ಲ, ಅಲ್ಲಿ ಹೋಗಿ ತಗೋಬಹುದು. ಸೊ ಕೊಟ್ಟಿರೋ ಪ್ರೈಸಿಗೆ ಮೋಸ ಇಲ್ಲ. ಒಳ್ಳೆ ಕ್ವಾಲಿಟಿನೇ ಕೊಟ್ಟಿದ್ದಾರೆ. ಗೈಸ್ ನಿಮಗೂ ಏನಾದರೂ ಏನಾಗುತ್ತೆ ಅಂತ ನೋಡಬೇಕು. ಗೈಸ್ ಇದನ್ನ ಸುಡ್ತಾನು ಏನಾಗುತ್ತೆ ಅಂತ ನಿಮಗೆ ತೋರಿಸ್ತೀವಿ. ಪ್ರಾಡಕ್ಟ್ ಅಂತೂ ನೋಡೋಕೆ ತುಂಬ ರಿವ್ಯೂ ತುಂಬ ಚೆನ್ನಾಗಿದೆ. ನೀವು ಕೂಡ ಏನಾದರೂ ನಮ್ಮ ಥರ ಬಾರ್ಬಿಕ್ಯೂ ತಿನ್ನೋ ಆಸೆ ಇದ್ರೆ ಮನೇಲಿ, ನಾವು ಸೇಟು ಅಂಗಡಿಲಿ ಒಂದು ತಿಂಗಳಿಂದ ಕೇಳಿ ಸಾಕಾಯ್ತು. ಲಾಸ್ಟ್ಗೆ ಆನ್ಲೈನಲ್ಲೇ ಆರ್ಡರ್ ಮಾಡಿಬಿಟ್ವಿ ಗೈಸ್. ಅವ್ರು 700 ಏನೋ ಹೇಳಿದ್ರು, ನಮ್ಗೆ 500 ಎಲ್ಲ ಸಿಕ್ತು. ಇದು ಪ್ರಿಪರೇಷನ್ ಹೆಂಗಿರುತ್ತೆ ಅಂತ ನೋಡಬೇಕು. ಹಾಕಿದ್ಮೇಲೆ ಚಾರ್ಕೋಲು ಇಲ್ಲೆಲ್ಲ ನೋಡ್ಬೇಕು. ಚಿಕ್ಕದಾಯ್ತಾ? ಸಾಕು. ನಾವೇನು ಅಂಗಡಿಗ ಮಾಡೋದು, ಮನೆಗೆ ತಾನೆ, ಮನೆಗೆ ಸಾಕು. ಓಕೆ, ನೆಕ್ಸ್ಟು ಅಡುಗೆ ಮಾಡ್ತಾ ನಾವು ವ್ಲಾಗ್ ಮಾಡ್ತೀವಿ. ಇದರಲ್ಲೇ ಹಿಂಗಿಂಗ್ ಅನ್ನೋದು ಲೆಬ್ಬದು. ಆಮೇಲೆ ಹೊಗೆ ಏನು ಬರ್ತಾ ಇಲ್ಲ ಜಾಸ್ತಿ. ಯಾಕೆ? ಇರ್ಲಿ
ಹೇಳು ಹಂಗೆ ಹಾಂ ಹೇಳು ಸ್ಟಾರ್ಟ್ ಮಾಡು, ಕಟ್ ಮಾಡ್ತೀನಿ ನಾನು. ಹೇಳು ಇಲ್ಲ ಹೇಳು, ಕಟ್ ಆಗಲ್ಲ ಅದು. ಜೋರಾಗಿ ಹೇಳು. ಕೆಂಡ ಸ್ವಲ್ಪ ಆಗೈತೆ. ಇವತ್ತು ನಾವು ಚಿಕನ್ ತಂದೂರಿ ಮಾಡ್ತಾ ಇದೀವಿ. ತಂದೂರಿ ಎಲ್ಲ ಬಾರ್ಬಿಕ್ಯೂ. ಬಾರ್ಬಿಕ್ಯೂನೇ ತಂದೂರಿ. ಇವಾಗ ನೋಡಿ ಗೈಸ್, ಹತ್ಕೋತೈತೆ, ಮತ್ತೆ ಆರೋಗುತ್ತೆ, ಮತ್ತೆ ಹತ್ಸ್ಬೇಕು, ಮತ್ತೆ ಆರೋಗುತ್ತೆ. ನೋಡಿ ಇಲ್ಲಿ ನೈಫ್ ತರ ಇದ್ರಲ್ಲೇ ಸುಡೋದು. ನನಗೆ ಚುಚ್ಚುತ್ತವ್ರೆ ಇವರು. ನಾವಿವತ್ತು ಚಿಕನ್ ತಂದೂರಿ ಮಾಡ್ತಾ ಇದೀವಿ. ನೋಡಿದ್ರೆ ಮಳೆ ಬಂದ್ಬಿಡ್ತಲ್ಲ ಏನು. ಅದಕ್ಕೋಸ್ಕರ ಮತ್ತು ಪಲ್ಲಿ ಬೇರೆ ಬರ್ತಾಯ್ತು. ಎಲ್ಲ ಸೈಡ್ ಬರ್ತಾಯ್ತು, ಓಡಾಯ್ತು. ನಾವು ನೋಡ್ತೀವಿ ಅಂತ ಅದ್ರ ಬಗ್ಗೆ ಹೇಳು, ಪಲ್ಯ ಇದೆ ಆಮೇಲೆ ಹೇಳೋಣ. ಏನ್ ಗೊತ್ತಾ ಗೈಸ್, ಬೆಂಕಿ ಹಚ್ಚಿದ ತಕ್ಷಣ ಮಳೆ ಬಂತು. ಬೆಂಕಿಗೆ ಮತ್ತೆ ನೀರಿಗೆ ಫ್ರೆಂಡ್ ಅನ್ಸುತ್ತೆ ಅವೆರಡು. ಅದಕ್ಕೆ ನೀರು ಮಾತ್ರನೇ ಕಡಿಮೆ ಸ್ಲೋ ಆಯ್ತು ಮಳೆ ಅನ್ಸುತ್ತೆ. ನೀರು ಮಾತ್ರ ಕಡಿಮೆ ಮಾಡೋಕ್ಕಾಗೋದು, ಬೆಂಕಿ ನೋಡ್ತಾನೆ ಗೈಸ್. ಅದಕ್ಕೆ ಅವೆರಡು ಫ್ರೆಂಡ್ಸ್ ಅಂತ. ಯಾವ್ದಾದ್ರು ಫ್ರೆಂಡು? ಬೆಂಕಿ ಮತ್ತೆ ನೀರು. ನೋಡ್ಬೋದು ಕೆಂಡ ಆಯ್ತಾ ಇದೆ ಒಳಗಡೆ. ಆಗಿದ್ಯಾ ಕೆಂಡ? ಇಲ್ಲ, ಒಳಗಡೆ ನೋಡ್ಬೋದು ಉಂಟಿದೆಲ್ಲ ಯಾವ ಕರೆಂಟ್ ಬೇರೆ ತೆಗೆದ್ನಲ್ಲಪ್ಪ. ಚಿಕ್ಕದು ಚೇರ್ ಇಲ್ವಾ? ಮಳೆ ನಿಂತು ಚುಚ್ಕೊಂಡು ಇದಿಟ್ಕೊ, ಏನು ರೆಕಾರ್ಡ್ ಮಾಡು. ಇರೋದು ಅಲ್ಲ, ನೋಡ್ಬೋದು ಮನೆ ಒಳಗಡೆ ಎಲ್ಲ ಕೆಂಡ ಬಂದಿತ್ತು. ಕೆಂಡ ರೆಡಿ ಆಗಿದೆ ನೋಡಿ. ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಇವಾಗ ಏನ ನೋಡ್ಬೋದು, ಪನ್ನೀರ್ ಟಿಕ್ಕಾ ರೆಡಿ ಆಗಿದೆ. ಚಿಕನ್ ತಂದೂರಿ ತಿಂದೆ ಹೋಗಿದ್ದೆ, 2 ಪೀಸ್ ತಿಂದೆ. ನಾನೇ ಫಸ್ಟ್ ಬೋರ್ಡಿಂಗ್ ಮಾಡಿದ್ದೆ. ಇಷ್ಟು ಸ್ವಲ್ಪ ಖಾರ ಆಯ್ತು. ನೀನು ಏನ್ ಊಟ ಏನ್ ತಿಂದೆ? ನಾನು ನೀನೇನ್ ತಿಂದೆ? ಚಿಕನ್ ತಂದೂರಿ ತಿಂದೆ. ಬಾರ್ಬಿಕ್ಯೂ ಏನು ತಂದೂರಿ ಅಲ್ಲ. ಬಾರ್ಬಿಕ್ಯೂ ತಿಂದೆ. ಈಗ ಪನ್ನೀರ್ ಟಿಕ್ಕಾ ತಿನ್ಬೇಕು. ತಟ್ಟೆಲ್ ಹಾಕೊಡ್ಲಿಲ್ಲ ಅಂದ್ರೆ ಹಂಗೆ ನೆಲದ ಮೇಲೆ ಉಯ್ಯನ್ಬೇಕಾಯ್ತು. ಬಾರ್ಬಿಕ್ಯೂ, ಪನ್ನೀರ್ ಬಾರ್ಬಿಕ್ಯೂ. ಫಸ್ಟ್ ವೆಲ್ಕಮ್ ಮಾಡಿ, ವೆಲ್ಕಮ್. ಕರೆಂಟ್ ಹೋಯ್ತಾ? ಹೌದಾ? ಇಲ್ಲ, ಈಟ್ ಆಯ್ತಾ ನಂದು. ಅಕ್ಕ ವೆಲ್ಕಮ್ ಮಾಡಕ್ಕ ಚಾನಲ್ಗೆ. ಇರಿ ಏನೀತ್ ಮಾಡ್ತಾನೆ, ಹೇಳೋ ಏನು. ಏನ್ ಹೇಳ್ತೇನೆ ಅವ್ನು ನಾಳೆ ಹೇಳ್ತಾನೆ. ಏನಾಯ್ತದು? ಹೋಗೇನಾ ಚಿನ್ಮಯ್? ವ್ಲಾಗ್ ಮಾಡು. ಹೇಳ್ರಿ ಪಟ ಪಟ ಅಂತ ಲ್ಯಾಗ್ ಆಗೋಯ್ತು. ನಾವಿವತ್ತು ಏನೇನ್ ಕಾರ್ಯಕ್ರಮ ನಡೆದಿದೆ? ಚಿಕನ್ ಟಿಕ್ಕಾ, ಚಿಕನ್ ಟಿಕ್ಕಾನಾ? ಇದು ಇದು ಕೆಂಡ ಮಾಡೋದೇ ಒಂದು ದೊಡ್ಡ ಸಾಹಸ. ಅದ್ರಲ್ಲಿ ಮಳೆ ಬೇರೆ ಬಂದ್ಬಿಟ್ಟೈತೆ, ಫುಲ್ಲು ಜೋರ್ ಮಳೆ. ಕರೆಂಟ್ ಹೋಗಿತ್ತು, ಈಗ ಕರೆಂಟ್ ಬಂದಿದೆ. ಇದು ಖಾಲಿ ಆಗೋಯ್ತು ನೋಡಿ. ಸಕಲಾಗಿ ಬಂದೈತೆ, ಸೇಮ್ ಅಂಗಡಿಗಿಂತ ಸೂಪರ್ ಆಗೈತೆ. ವಾಟರ್ ಟ್ಯಾಂಕ್ ಗಿಂತ ಚೆನ್ನಾಗಿಲ್ವೇನು? ಬಾಯಲ್ಲಿ ಹೇಳು. ಏನ್ ತಿಂದೆ? ಅವನು ಸಪ್ಪು ಹೇಳ್ತಾನೆ. ಇದು ಖಾಲಿ ಆಯ್ತಾ? ಇದು ಖಾಲಿ.
ಏರ್ ಡ್ರೈಯರು ಖಾಲಿ. ಯಾಕಿದು ಏರ್ ಡ್ರೈಯರ್ ಇವಾಗವರೆಗೂ ಚೆನ್ನಾಗಿ ಓಡ್ತು. ವ್ಲಾಗ್ ಸ್ಟಾರ್ಟ್ ಮಾಡಾದ್ಮೇಲೆ ಕೆಟ್ಟೋಯ್ತು. ಆಫ್ ಆಗೈತಿ ವೈರು ಏನೋ. ಯಾವ್ದನ್ನ ನಂಗೆ ಹೆಂಚಿನ ಮೇಲೆ ಹಾಕ್ತೀನಿ ಕೆಂಡ ಖಾಲಿ ಆಯ್ತದು. ಹಂಚಿಗೆ ಒಂಚೂರು ಎಣ್ಣೆ ಸಾವ್ಬಿಟ್ಟು ಹೆಂಚಿನ ಮೇಲೆ ಹಾಕೋದು. ಅದೆಲ್ಲ ವೆಜ್ಜೆ ಜಾಸ್ತಿ ಬೆಂದಿಲ್ಲ ಅಂದ್ರೆ ಒಳಗಡೆ ಅಷ್ಟೇ, ಅದು ಈಚೆ ಮಾತ್ರ ಆ ಥರ. ಆಫ್ ಆಗೋಯ್ತು ಚಿನ್ಮಯ್. ರಾಣಿ ನೋಡ್ಬೇಕೇನಪ್ಪ? ಟಿವಿ ಇವತ್ತು ರಜಾ. ಸ್ಟಾರ್ಟ್ ಆಯ್ತಲ್ಲ ಮ್ಯಾಚು. ಯಾರು ಸ್ಟಾರ್ಟಿಂಗು? KKR ಅವ್ರು ಸೋಲ್ಬೇಕು ಇವತ್ತು. ಚೆನ್ನಾಗಿ ಆಡ್ಬಿಟ್ಟವ್ರ. ಅಕ್ಟೋಬರ್ಗೆ 130 ಹೊಡೆದಿದ್ರು. ಏನಣ್ಣ ಹಿಂಗೆ KKR ನಾವು KKRಗೆ ಆಪೋಸಿಟ್ ಟ್ರಾಲ್ ಮಾಡ್ಬಿಟ್ಟವ್ರಣ್ಣ RCB ನವರು. KKR 49 ಆಲ್ ಔಟ್ ಮಾಡಿದೀವಿ, ಜರ್ಸಿ ಲಾಂಚ್ ತರ. ಅದಕ್ಕೆ ನಾವು KKRಗೆ ಆಪೋಸಿಟ್. ಇದೊಂದ ಮುಗ್ದೋದ್ರೆ ಇವತ್ತು ಬಾರ್ಬಿಕ್ಯೂದು ಕೆಲಸ ಮುಗೀತು. ನೋಡಿದ್ರಲ್ಲ ಗಾಯ್ಸ್, ನಿನ್ನೆ ರಾತ್ರಿ ಬಾರ್ಬಿಕ್ಯೂ ಎಲ್ಲ ಮಾಡಿಕೊಂಡು ಸಖತ್ತಾಗಿತ್ತು ಮಾತ್ರ ಟೇಸ್ಟು. ಆದರೆ ಕೆಂಡ ಮಾಡೋದೇ ತುಂಬ ಕಷ್ಟ, ಆದರೂ ಹೆಂಗೋ ಅಚೀವ್ ಮಾಡಿ ಸಕ್ಸಸ್ ಆಗೈತೆ. ಬಾರ್ಬಿಕ್ಯೂ ಸಖತ್ತಾಗಿತ್ತು. ನಾವಲ್ಲಿ ವಾಟರ್ ಟ್ಯಾಂಕಲ್ಲಿ ಒಂದು ಬಾರ್ಬಿಕ್ಯೂ ತಿಂತೀವಿ, ಅದಕ್ಕಿಂತ ಸೂಪರಾಗಿ ಮಾಡಿದ್ದು ನಾವೇನೆ. ಇದೇ ಥರ ವ್ಲಾಗ್ಸ್ ಬರ್ತಾ ಇರುತ್ತೆ. ದಯವಿಟ್ಟು ರಾಕಿ ವ್ಲಾಗ್ಸ್ 19 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ, ದಯವಿಟ್ಟು ರಾಕಿ ವ್ಲಾಗ್ಸ್ 19 ಚಾನಲ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಮ್ಮ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ. ವಾರಕ್ಕೊಂದು ವೀಡಿಯೋ ಹಾಕ್ತಾನೆ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.